ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ನಲ್ಲಿ 5,000ಕ್ಕಿಂತಲೂ ಹೆಚ್ಚು ಶೇರ್ಸ್ಗಳಿರ್ತವೆ. ಈ 5,000 ಸ್ಟಾಕ್ಸ್ಗಳಲ್ಲಿ ಎಲ್ಲ ಕಂಪ್ನಿನೂ ಗ್ರೋ ಆಗಲ್ಲ, ಎಲ್ಲ ಕಂಪ್ನಿನೂ ಬೆಳೆಯಲ್ಲ, ಎಲ್ಲ ಕಂಪ್ನಿನೂ ವೆಲ್ತ್ ಕ್ರಿಯೇಟ್ ಮಾಡಲ್ಲ. ಕೇವಲ ಬೆರಳೆಣಿಕೆಯಷ್ಟೇ ಕಂಪ್ನಿಗಳು ಮಾತ್ರ ಗ್ರೋ ಆಗ್ತವೆ, ಬೆಳಿತವೆ, ವೆಲ್ತ್ ಕ್ರಿಯೇಷನ್ ಮಾಡ್ತವೆ. ಹಾಗಾದರೆ ಆಸ್ ಎ ಇನ್ವೆಸ್ಟರ್ಸ್ ನಾವು ಆ ರೀತಿ ಹೈ ಕ್ವಾಲಿಟಿ ಸ್ಟಾಕ್ಸ್ಗಳನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು? ಸುಮಾರು ಜನ ಹೇಳ್ತಾರೆ, ಒಂದು 10 ವರ್ಷದಿಂದ ನಾವು ಇನ್ಫೋಸಿಸ್ ಹಾಕಿದ್ರೆ ಇಷ್ಟು ಕೋಟಿ ಆಗ್ತಿತ್ತು, ವಿಪ್ರೋದಲ್ಲಿ ಹಾಕಿದ್ರೆ ಇಷ್ಟ ಆಗ್ತಿತ್ತು, ರಿಲಯನ್ಸ್ ಅಲ್ಲಿ ಹಾಕಿದ್ರೆ ಈ ರೀತಿ ಬೆಳೀತಾ ಇತ್ತು ಅಂತೇಳಿ ಸುಮಾರು ಜನ ಕತೆಗಳನ್ನು ಹೇಳ್ತಾರೆ. ಆದರೆ ಆಸ್ ಎ ಇನ್ವೆಸ್ಟರ್ಸ್ ನಾವು ಮುಂದೆ ಇನ್ಫೋಸಿಸ್ ತರ ಬೆಳೆಯುವಂತ ಕಂಪ್ನಿ ಯಾವುದು, ಮುಂದೆ ರಿಲಯನ್ಸ್ ತರ ಬೆಳೆಯುವಂತ ಕಂಪ್ನಿ ಯಾವುದು, ವಿಪ್ರೋ ತರ ವೆಲ್ತ್ ಕ್ರಿಯೇಟ್ ಮಾಡುವಂತ ಕಂಪ್ನಿಗಳು ಯಾವುದು ಅಂತ ಹೇಳಿ ಸ್ಕ್ರೀನರ್ ಅಪ್ಲಿಕೇಶನ್ ಅಲ್ಲಿ ಕೆಲವೊಂದು ಫಿನಾನ್ಷಿಯಲ್ ರೇಷಿಯೋಸ್ಗಳನ್ನು ಇಟ್ಕೊಂಡು ನಾವು ಯಾವ ರೀತಿ ಐಡೆಂಟಿಫೈ ಮಾಡಬಹುದು ಅನ್ನೋದನ್ನ ಒನ್ ಬೈ ಒನ್ ತೋರಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಮೊದಲನೇದಾಗಿ ನೀವು ಈ ಸ್ಕ್ರೀನರ್ ಅಪ್ಲಿಕೇಶನ್ ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ಇಲ್ಲಿ ಟೂಲ್ಸ್ ಅಂತ ನಿಮ್ಗೊಂದು ಆಪ್ಷನ್ ಸಿಗುತ್ತೆ. ಈ ಟೂಲ್ಸ್ ಅಲ್ಲಿ ಯು ಕ್ಯಾನ್ ರನ್ ಅ ಕ್ವೆರಿ. ಇಲ್ಲಿ ಕ್ರಿಯೇಟ್ ಅ ಸ್ಟಾಕ್ ಸ್ಕ್ರೀನ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಬೇರೆ ಬೇರೆ ತರ ಕ್ವೆರಿನ ರನ್ ಮಾಡಬಹುದು. ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಪ್ರತಿ ವರ್ಷ ಹೆಚ್ಚು ಪ್ರಾಫಿಟ್ ಮಾಡ್ತಿರುವಂತ ಕಂಪ್ನಿಗಳನ್ನ, ಪ್ರತಿ ವರ್ಷ ಹೆಚ್ಚು ಸೇಲ್ಸ್ ಮಾಡ್ತಿರುವಂತ ಕಂಪ್ನಿಗಳನ್ನ, ಹೆಚ್ಚು ROC ಇರುವಂತ ಕಂಪ್ನಿಗಳನ್ನ ನೀವು ಕ್ವೆರಿ ಮಾಡಿ ಟ್ರ್ಯಾಕ್ ಮಾಡ್ಕೋಬಹುದು. ಇಲ್ಲಿ ಒಂದು ಉದಾಹರಣೆಯನ್ನು ತೋರಿಸ್ತೀನಿ. ಭಾರತದಲ್ಲಿರುವ ಟಾಪ್ ಕಂಪ್ನಿಗಳನ್ನ ರೆಕಗ್ನೈಸ್ ಮಾಡ್ಬೇಕು ಅಂತಂದ್ರೆ ಭಾರತದಲ್ಲಿ ಅಷ್ಟೇ ಅಲ್ಲ, ಅಕ್ರಾಸ್ ದ ಗ್ಲೋಬ್ ಟಾಪ್ ಕಂಪ್ನಿಗಳನ್ನ ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಐಡೆಂಟಿಫೈ ಮಾಡ್ತಾರೆ. ಇಲ್ಲಿ ಜಸ್ಟ್ ನೀವು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಟೈಪ್ ಮಾಡಿದ್ರೆ ಈ ಕ್ವೆರಿನ ನೀವೇನಾದ್ರೂ ರನ್ ಮಾಡಿದ್ರೆ ಇಲ್ಲಿ ಮಾರ್ಕೆಟ್ ಕ್ಯಾಪ್ ಅಂತ ಸಿಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಭಾರತದಲ್ಲಿ ಅತಿ ಹೆಚ್ಚು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುವಂತ ಟಾಪ್ ಕಂಪ್ನಿಗಳನ್ನ ಇದು ತೋರಿಸುತ್ತೆ. ರಿಲಯನ್ಸ್ ಇದೆ, HDFC ಬ್ಯಾಂಕ್ ಇದೆ, ಭಾರತಿ ಏರ್ಟೆಲ್ ಇದೆ, TCS, ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇನ್ಫೋಸಿಸ್, ಹಿಂದೂಸ್ತಾನ್ ಯೂನಿಲಿವರ್, LIC, ಬಜಾಜ್ ಫೈನಾನ್ಸ್, ITC, ಈ ರೀತಿ ಟಾಪ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುವಂತ ಕಂಪ್ನಿಗಳನ್ನ ಒನ್ ಬೈ ಒನ್ ತೋರಿಸ್ತಾ ಹೋಗುತ್ತೆ. ಇದಾದ್ಮೇಲೆ ಕೇವಲ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಕಂಪ್ನಿಗಳಲ್ಲಿ ಡೈರೆಕ್ಟ್ ಆಗಿ ಹೂಡಿಕೆ ಮಾಡೋದೇನ್ ಬೇಕಾಗಿಲ್ಲ. ಇದಾದ್ಮೇಲೆ ಫಿನಾನ್ಷಿಯಲ್ ರೇಷಿಯೋಗಳನ್ನ ಇಟ್ಕೊಂಡ್ಬಿಟ್ಟು ಈ ಸ್ಟಾಕ್ಸ್ ಗಳನ್ನ ನಾವು ಶಾರ್ಟ್ ಲಿಸ್ಟ್ ಮಾಡಬೇಕು. ಮೊದಲನೇ ಫಿನಾನ್ಷಿಯಲ್ ರೇಷಿಯೋನ ನಾವು ಯಾವ್ದನ್ನ ನೋಡ್ಬೇಕು ಅಂತಂದ್ರೆ, ಒಂದು ಕಂಪ್ನಿ ಚೆನ್ನಾಗಿದೆಯೋ ಅಥವಾ ಬೆಳೆಯುತ್ತೋ ಇಲ್ಲೋ ಅಂತ ಹೇಳಿ ಮೊದಲನೇದಾಗಿ ನಾವೇನ್ ನೋಡ್ಬೇಕಂತಂದ್ರೆ ಕಂಪ್ನಿನಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ ಜಾಸ್ತಿ ಇರಬೇಕು. ಈಗ ನಂದೊಂದು ಕಂಪ್ನಿ ಇದೆ, ನನ್ನ ಕಂಪ್ನಿನಲ್ಲಿ ನನ್ನ ಹೋಲ್ಡಿಂಗ್ ಜಾಸ್ತಿ ಇದ್ದಾಗ ಮಾತ್ರ ಬೇರೆಯವರಿಗೆ ನನ್ನ ಕಂಪ್ನಿ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ನನ್ನ ಕಂಪ್ನಿನಲ್ಲಿ ನನಗೆ ಹೋಲ್ಡಿಂಗ್ ಇಲ್ಲ, ನನ್ನ ಪರ್ಸೆಂಟೇಜ್ ಜಾಸ್ತಿ ಇಲ್ಲ ಅಂತಂದ್ರೆ ಬೇರೆದವ್ರು ಬಂದು ನನ್ನ ಕಂಪ್ನಿಯಲ್ಲಿ ಹೂಡಿಕೆ ಮಾಡಲ್ಲ. ಆ ಕಾರಣಕ್ಕೋಸ್ಕರ ಪ್ರಮೋಟರ್ಸ್ ಹೋಲ್ಡಿಂಗ್ ಅವರ ಕಂಪ್ನಿನಲ್ಲಿ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಒಳ್ಳೇದು. ಅದಾದ್ಮೇಲೆ FIs ಹೋಲ್ಡಿಂಗ್, DIs ಹೋಲ್ಡಿಂಗ್. ಸ್ನೇಹಿತರೆ, ಯಾವ್ದಾದ್ರು ಒಂದು ಕಂಪ್ನಿ ಚೆನ್ನಾಗಿದೆ ಅಂತಂದ್ರೆ ಫಸ್ಟ್ ಬಂದು ಅದನ್ನ ರಿಸರ್ಚ್ ಮಾಡಿ, ಅನಾಲಿಸಿಸ್ ಮಾಡಿ ಹೂಡಿಕೆ ಮಾಡೋದೇ FIs ಮತ್ತು DIs. ಅದಕ್ಕೋಸ್ಕರ ಇವ್ರ ಪರ್ಸೆಂಟೇಜ್ ಅನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಈಗ ರಿಲಯನ್ಸ್ ಒಂದು ಉದಾಹರಣೆ ಕೊಡ್ತೀನಿ. ರಿಲಯನ್ಸ್ ಅನ್ನೇ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಸ್ಕ್ರೀನರ್ ಅಪ್ಲಿಕೇಶನ್ ನಲ್ಲಿ ಈ ಎಲ್ಲಾ ಪಾಯಿಂಟ್ ಗಳನ್ನ ನೀವು ಎಲ್ಲಿ ನೋಡ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ. ರಿಲಯನ್ಸ್ ಕಂಪ್ನಿ ಅಂತ ನೀವು ಸರ್ಚ್ ಕೊಟ್ಟಾಗ ಒಂಚೂರು ಸ್ಕ್ರಾಲ್ ಡೌನ್ ಮಾಡಿ. ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ ಅಂತ ಇದೆ, 50% ಕಾಣಿಸ್ತಿದೆ ನಿಮ್ಗೆ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ 19% ಇದೆ. DIs ಅವರ ಹೋಲ್ಡಿಂಗ್ ಅಗೇನ್ 19% ಇದೆ. ಈ 3% ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಒಳ್ಳೇದು. ಇನ್ನೊಂದು ಉದಾಹರಣೆ ತೋರಿಸ್ತೀನಿ. TCS ಕಂಪ್ನಿ ನೀವು ಸರ್ಚ್ ಮಾಡಿದಾಗ ಸ್ಕ್ರಾಲ್ ಡೌನ್ ಮಾಡಿ, ಪ್ರಮೋಟರ್ಸ್ ಹೋಲ್ಡಿಂಗ್ 71% ಇದೆ. ಟಾಟಾ ಗ್ರೂಪ್ ಕಂಪ್ನಿ. FIs ಹೋಲ್ಡಿಂಗ್ ಬಂದ್ಬಿಟ್ಟು 11% ಇದೆ. DIs ಹೋಲ್ಡಿಂಗ್ ಬಂದ್ಬಿಟ್ಟು ಅಗೇನ್ 11% ಇದೆ. ಈ ಪರ್ಸೆಂಟೇಜ್ಗಳು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಒಳ್ಳೇದು. ಪ್ರಮೋಟರ್ಸ್ ಹೋಲ್ಡಿಂಗ್ ಯಾವಾಗ ಹೆಚ್ಚು ಜಾಸ್ತಿ ಇರುತ್ತೆ ಆ ಕಂಪ್ನಿ ಮೇಲೆ ಪ್ರಮೋಟರ್ಸ್ ದೇ ಆರ್ ವೆರಿ ಮಚ್ ಕಾನ್ಫಿಡೆನ್ಸ್ ಅಬೌಟ್ ಕಂಪ್ನಿ ಬಗ್ಗೆ, ಕಂಪ್ನಿ ಫ್ಯೂಚರ್ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅರ್ಥ. ಪ್ಲಸ್ FIs ಮತ್ತು DIs ಕಂಪ್ನಿ ಕ್ವಾಲಿಟಿ ಇದ್ದಾಗ, ಫ್ಯೂಚರ್ಲಿ ಬೆಳೆಯೋದಕ್ಕೆ ಅವಕಾಶ ಇದ್ದಾಗ ಮಾತ್ರ ಅವರು ಆ ತರದ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡ್ತಾರೆ. ಅದಕ್ಕೋಸ್ಕರ ಮೊದಲನೇದಾಗಿ ಈ ಎಲ್ಲಾ ಪಾಯಿಂಟ್ ಗಳನ್ನ ನಾವು ಚೆಕ್ ಮಾಡಬೇಕು. ಅದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ನೋಡ್ಬೇಕಾಗತ್ತೆ ಅಂತಂದ್ರೆ ಸೇಲ್ಸ್ ಅನ್ನ ನೋಡ್ಬೇಕಾಗತ್ತೆ. ಸೇಲ್ಸ್ ಅಂತಂದ್ರೆ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೊಂದು ಹೋಟೆಲ್ ಅನ್ನ ಓಪನ್ ಮಾಡಿದಿರಾ, ಹೋಟೆಲ್ ನಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಸೆಟ್ ಮಾಡಿದಾರ, ಒಳ್ಳೆ ಬಾಣಸಿಗರನ್ನ ಹೇರ್ ಮಾಡಿದಾರ, ಎಲ್ಲಾ ಕೆಲಸಗಾರನ ಚೆನ್ನಾಗಿ ನೋಡ್ಕೋತಾ ಇದಾರ. ಆದ್ರೆ ನಿಮ್ ಹೋಟೆಲ್ ಅಲ್ಲಿ ಸೇಲ್ಸೇ ಆಗ್ತಾ ಇಲ್ಲ.
ಸೇಲ್ಸೇ ಆಗಿಲ್ಲ ಅಂತಂದ್ರೆ ನಿಮ್ಮ ಹೋಟೆಲ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಕ್ಕಾಗಲ್ಲ. ನಿಮ್ ಹೋಟೆಲ್ನ ನೀವು ಫರ್ದರ್ ಉಳಿಸ್ಕೊಳ್ಬೇಕಾಗತ್ತಲ್ಲ. ಅದಕ್ಕೋಸ್ಕರ ಸೇಲ್ಸ್ ಮಾಡ್ಲೇಬೇಕಾಗತ್ತೆ. ಸೇಲ್ಸ್ ಇಲ್ಲ ಅಂತಂದ್ರೆ ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಕಂಪ್ನಿ ಬೆಳಿಬೇಕು, ಉಳಿಬೇಕು ಅಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ಸೇಲ್ಸ್ ಆಗ್ತಾ ಇರಬೇಕು. ಎವ್ರಿ ಇಯರ್ ಅಟ್ಲೀಸ್ಟ್ ಒಂದು 15-20% ರೇಂಜ್ ಅಲ್ಲಾದ್ರೂ ಕೂಡ ಸೇಲ್ಸ್ ನಡೀತಾ ಇರಬೇಕು. ಸೇಲ್ಸ್ ಮಾಡಿದಾಗ್ಲೇ ಮಾತ್ರ ಎಂಪ್ಲಾಯಿ ಸ್ಯಾಲರಿ ಕೊಡಕ್ಕಾಗತ್ತೆ, ರೆಂಟ್ ಪೇ ಮಾಡಕ್ಕಾಗತ್ತೆ, ಅದರ್ ಎಕ್ಸ್ಪೆನ್ಸ್ ಅನ್ನ ಮ್ಯಾನೇಜ್ ಮಾಡಕ್ಕಾಗತ್ತೆ. ಸೊ ಸೇಲ್ಸೇ ಆಗಿಲ್ಲ ಅಂದ್ರೆ ಇದು ಯಾವ್ದೂ ನಡೆಯೋದಿಲ್ಲ. ಅದಕ್ಕೋಸ್ಕರ ಸೇಲ್ಸ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇದನ್ನ ಸ್ಕ್ರೀನರ್ ಅಲ್ಲಿ ಎಲ್ಲಿ ನೋಡ್ಬೇಕು ಅಂತಂದ್ರೆ, ಒಂಚೂರು ನೀವು ಸ್ಕ್ರಾಲ್ ಅಪ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. 2014, 2015, 2016ರಲ್ಲಿ TCS ನ ಸೇಲ್ಸ್ ಬಂದ್ಬಿಟ್ಟು ಲಾಸ್ಟ್ 10 ವರ್ಷಗಳಲ್ಲಿ 81,000 ಕೋಟಿಯಿಂದ 2,56,000 ಕೋಟಿವರೆಗೂ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. ಈ ರೀತಿ ಸೇಲ್ಸ್ ಬಂದ್ಬಿಟ್ಟು ಎವ್ರಿ ಇಯರ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಿರ್ಬೇಕು. ಅಲ್ಲೊಂದು ವರ್ಷ ಇಲ್ಲೊಂದು ವರ್ಷ ಸ್ವಲ್ಪ ಸ್ಲೋ ಡೌನ್ ಇರುತ್ತೆ, ಅವಾಗ ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಒಂದು 6 ವರ್ಷ 7 ವರ್ಷ ನೋಡಿದಾಗ ಒಂದು ಕನ್ಸಿಸ್ಟೆಂಟ್ ಆಗಿ ಅದು ಗ್ರೋತ್ ತೋರಿಸ್ತಾ ಇರಬೇಕು. ಈ ತರ ಸ್ಟಾಕ್ಸ್ ಗಳಲ್ಲಿ ನಾವು ಹೂಡಿಕೆ ಮಾಡಬೇಕು. ಈಗ ರಿಲಯನ್ಸ್ ನಿಮ್ಗೆ ತೋರಿಸ್ತೀನಿ. ಸೇಲ್ಸ್ ಅನ್ನ ನೋಡಿ, ಲಾಸ್ಟ್ 10 ವರ್ಷಗಳಲ್ಲಿ 4,33,000ದಿಂದ 9,64,000ಕ್ಕೆ ಸೇಲ್ಸ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. ಈ ರೀತಿ ಸೇಲ್ಸ್ ಬಂದ್ಬಿಟ್ಟು ಎವ್ರಿ ಇಯರ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಿರ್ಬೇಕು. ಆ ತರದ ಕ್ವಾಲಿಟಿ ಸ್ಟಾಕ್ಸ್ ಗಳಲ್ಲಿ ನಾವು ಹೂಡಿಕೆ ಮಾಡಬೇಕು. ಸ್ನೇಹಿತರೆ, ಬರೀ ಸೇಲ್ಸ್ ಅಷ್ಟೇ ಆದ್ರೆ ಸಾಕ? ಸೇಲ್ಸ್ ಜೊತೆಗೆ ಕಂಪ್ನಿಗೆ ನೆಟ್ ಪ್ರಾಫಿಟ್ ನು ಉಳಿತಾ ಇರಬೇಕು. ನೆಟ್ ಪ್ರಾಫಿಟ್ ಅಂತಂದ್ರೆ, ಸೊ ಕಂಪ್ನಿ ಒಂದ್ಸಲ ಬಿಸ್ನೆಸ್ ಮಾಡಾದ್ಮೇಲೆ ಮೊದಲು ಎಲ್ಲಾ ಖರ್ಚು ವೆಚ್ಚಗಳನ್ನ ತೆಗಿಬೇಕು. ಎಂಪ್ಲಾಯಿ ಸ್ಯಾಲರಿ, ರೆಂಟು, ಅದರ್ ಎಕ್ಸ್ಪೆನ್ಸಸ್ ಇವೆಲ್ಲವನ್ನ ತೆಗೆದು ಕೊನೆಗೆ ಏನ್ ಉಳಿಯತ್ತಲ್ಲ, ಅದಕ್ಕೆ ವಿ ಕಾಲ್ ಇಟ್ ಆಸ್ ಅ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಈ ನೆಟ್ ಪ್ರಾಫಿಟ್ ನು ಕೂಡ ಎವ್ರಿ ಇಯರ್ ಒಂದು 15-20% ರೇಂಜ್ ಅಲ್ಲಿ ಗ್ರೋತ್ ಆಗ್ತಿರ್ಬೇಕು. ಯಾಕೆ ಒಂದು 15-20% ರೇಂಜ್ ಅಲ್ಲಿ ಗ್ರೋತ್ ಆಗ್ತಿರ್ಬೇಕು ಅಂತಂದ್ರೆ, ಎವ್ರಿ ಇಯರ್ ಎಂಪ್ಲಾಯಿ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ, ರೆಂಟ್ ಇನ್ಕ್ರೀಸ್ ಆಗುತ್ತೆ, ಅದರ್ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗುತ್ತೆ. ಇದೆಲ್ಲವನ್ನ ಮ್ಯಾನೇಜ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು 15-20% ರೇಂಜ್ ಅಲ್ಲಿ ನೆಟ್ ಪ್ರಾಫಿಟ್ ಉಳಿತಾ ಇರಬೇಕು. ಇಲ್ಲ ಅಂತಂದ್ರೆ ಕಂಪ್ನಿ ಲಾಂಗ್ ಟರ್ಮ್ ಸಸ್ಟೇನ್ ಆಗಕ್ಕಾಗಲ್ಲ. ಸೊ ಈ ನೆಟ್ ಪ್ರಾಫಿಟ್ ಅನ್ನ ಎಲ್ಲಿ ನೋಡ್ಬೇಕು ಅಂತಂದ್ರೆ, ಈ ಸ್ಕ್ರೀನರ್ ಅಪ್ಲಿಕೇಶನ್ ಅಲ್ಲಿ ಒಂಚೂರು ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ನೆಟ್ ಪ್ರಾಫಿಟ್ ಅಂತ ಕಾಣುತ್ತೆ ನಿಮ್ಗೆ. ಸೊ ಈ ಕಂಪ್ನಿಯ ನೆಟ್ ಪ್ರಾಫಿಟ್ ಬಂದ್ಬಿಟ್ಟು ಲಾಸ್ಟ್ 10 ವರ್ಷಗಳಲ್ಲಿ 22,000 crores ಇಂದ 81,000 crores ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ ಆಲ್ ನಿಮ್ಗೆ 4-5 ಟೈಮ್ಸ್ ಗ್ರೋತ್ ಆಗಿದೆ. ಈ ರೀತಿ ನೆಟ್ ಪ್ರಾಫಿಟ್ ಪ್ರತಿ ವರ್ಷ ಕಂಪ್ನಿದು ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗ್ತಿರ್ಬೇಕು. ಆ ತರದ ಕಂಪ್ನಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಸ್ನೇಹಿತರೆ, ಬರೀ ನೆಟ್ ಪ್ರಾಫಿಟ್ ಅಷ್ಟೇ ಆದ್ರೆ ಸಾಕ? ಸೊ ಅದ್ರ ಜೊತೆಗೆ ನಾವೇನ್ ನೋಡ್ಬೇಕಾಗತ್ತೆ, ಡೆಟ್ ಟು ಇಕ್ವಿಟಿ ರೇಷಿಯೋ ನೋಡ್ಬೇಕಾಗತ್ತೆ. ಅಂತಂದ್ರೆ ಒಂದು ಕಂಪ್ನಿ ಚೆನ್ನಾಗಿ ಸೇಲ್ಸ್ ಮಾಡ್ತಾ ಇದೆ, ನೆಟ್ ಪ್ರಾಫಿಟ್ ಚೆನ್ನಾಗಿದೆ, ಆದ್ರೆ ಆ ಕಂಪ್ನಿ ಮೈ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದೆ. ಮೈ ತುಂಬಾ ಸಾಲ ಮಾಡ್ಕೊಂಡಿದೆ ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಬಂದಿರುವಂತ ಎಲ್ಲ ಲಾಭವನ್ನ ಬರೀ ಸಾಲ ಕಟ್ಟೋದಕ್ಕೆ ಹೋಗ್ಬಿಡತ್ತೆ, ಬರೀ ಬಡ್ಡಿ ಕಟ್ಟೋದಕ್ಕೆ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ಡೆಟ್ ಪರ್ಸೆಂಟೇಜ್ ಇದೆಯಲ್ಲ, ಇದು ತುಂಬಾ ಕಮ್ಮಿ ಇರಬೇಕು, ತುಂಬಾ ಮೈನ್ಯೂಟ್ ಇರಬೇಕು. ಬಿಲೋ 1% ಇದ್ರೆ ತುಂಬಾ ಒಳ್ಳೇದು. ಸ್ನೇಹಿತರೆ, ಈ ಡೆಟ್ ಟು ಇಕ್ವಿಟಿ ರೇಷಿಯೋನ ಸ್ಕ್ರೀನರ್ ಅಪ್ಲಿಕೇಶನ್ ಗಿಂತ ಮನಿ ಕಂಟ್ರೋಲ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಯಾವ ಕಂಪ್ನಿ ಬೇಕಲ್ಲ, ಆ ಕಂಪ್ನಿ ಹೆಸರನ್ನ ಇಲ್ಲಿ ನೀವು ಟೈಪ್ ಮಾಡಬಹುದು. ಇವಾಗ ನಾನು ರಿಲಯನ್ಸ್ ಇಂಡಸ್ಟ್ರಿ ಅಂತ ಟೈಪ್ ಮಾಡ್ತೀನಿ. ಒಂಚೂರು ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ಕಾರ್ಪೊರೇಟ್ ಆಕ್ಷನ್ಸ್ ಅಂತ ಸಿಗುತ್ತೆ. ಇದ್ರ ಪಕ್ಕ 3 ಡಾಟ್ ಕಾಣುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಫಿನಾನ್ಷಿಯಲ್ಸ್ ಅಂತ ತೋರಿಸುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಎಲ್ಲ ಫಿನಾನ್ಷಿಯಲ್ ರೇಷಿಯೋಸ್ ತೋರಿಸುತ್ತೆ. ಇಲ್ಲಿ ಡೆಟ್ ಟು ಇಕ್ವಿಟಿ ರೇಷಿಯೋ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ 2025 ಅಲ್ಲಿ ಕಂಪ್ನಿದೇನ್ ಡೆಟ್ ಇದೆ ಅಂತ ತೋರಿಸುತ್ತೆ. 0.41% ಸದ್ಯಕ್ಕೆ ರಿಲಯನ್ಸ್ ಹತ್ರ ಡೆಟ್ ಇದೆ, ವಿಚ್ ಇಸ್ ವೆರಿ ನೆಗ್ಲಿಜಿಬಲ್. ಅಂತ ಒಂದು ದೈತ್ಯಾಕಾರದ ಕಂಪ್ನಿಗೆ 0.41% ವಿಚ್ ಇಸ್ ವೆರಿ ಲೋ. ಪ್ಲಸ್ ಲಾಸ್ಟ್ ಒಂದು 3 ಇಯರ್ಸ್ ಇಂದ ಡೆಟ್ ಬಂದ್ಬಿಟ್ಟು ಕನ್ಸಿಸ್ಟೆಂಟ್ ಆಗಿ ರೆಡ್ಯೂಸ್ ಆಗ್ತಿದೆ. ಇದು ಕೂಡ ತುಂಬಾ ಒಳ್ಳೇದು. ಅಂದ್ರೆ ಕಂಪ್ನಿನಲ್ಲಿ ಏನಾದ್ರೂ ಡೆಟ್ ಜಾಸ್ತಿ ಇತ್ತಂತಂದ್ರೆ ಕಂಪ್ನಿ ಯಾವ ರೀತಿ ಮುಚ್ಕೊಂಡು ಹೋಗುತ್ತೆ, ಯಾವ ರೀತಿ ಕ್ಲೋಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಬಿಗ್ ಬಜಾರ್ ಮತ್ತು ಡಿಮಾರ್ಟ್ 2000ನೇ ಇಸ್ವಿನಲ್ಲಿ ಎರಡು ಆಲ್ಮೋಸ್ಟ್ ಆಲ್ ಒಂದೇ ಸಂದರ್ಭದಲ್ಲಿ ಸ್ಟಾರ್ಟ್ ಆದ್ವು. ಡಿಮಾರ್ಟ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅರ್ಲಿ ಸ್ಟೇಜ್ ಗಳಲ್ಲಿ ಸೊ ಬಿಸ್ನೆಸ್ ಮಾಡೆಲ್ ಅನ್ನ ಚೆನ್ನಾಗಿ ಸೆಟ್ ಮಾಡೋದ್ರ ಬಗ್ಗೆ ಒಂದು ಶಾಪ್ ಅನ್ನ ಓಪನ್ ಮಾಡಿ ಆ ಶಾಪ್ ಅನ್ನ ಯಾವ ರೀತಿ ನಾವು ನೆಟ್ ಪ್ರಾಫಿಟ್ ತರಬೇಕು ಅನ್ನೋದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ರು. ಆದ್ರೆ ಬಿಗ್ ಬಜಾರ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಬಿಸ್ನೆಸ್ ಮಾಡೆಲ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋದ್ರ ಬದಲಾಗಿ ಬಿಸ್ನೆಸ್ ಅನ್ನ ಮತ್ತು ಸ್ಟೋರ್ ಗಳನ್ನ ಇಡೀ ಇಂಡಿಯಾ ತುಂಬಾ ಎಕ್ಸ್ಪಾನ್ಷನ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿದ್ರು. ಎಕ್ಸ್ಪಾನ್ಷನ್ ಯಾವ್ದ್ರ ಮೂಲಕ ಮಾಡಿದ್ರು ಅಂತಂದ್ರೆ ಡೆಟ್ ಸಾಲವನ್ನ ತಗೊಂಡು ಎಕ್ಸ್ಪಾನ್ಷನ್ ಮಾಡಿದ್ರು. ಆದ್ರೆ ಹೋಗ್ತಾ ಅವ್ರಿಗೆ ಕೊನೆಗೆ ಏನಾಯ್ತು ಅಂತಂದ್ರೆ, ಸೊ ಸಾಲ ತಗೊಂಡಿದ್ದಕ್ಕೆ ಬಡ್ಡಿಯನ್ನ ಕಟ್ಟಕ್ಕಾಗದೆ ಕೊನೆಗೆ ಬಿಗ್ ಬಜಾರ್ ಅನ್ನೋದು ಕ್ಲೋಸೇ ಆಗೋಯ್ತು.
ಆದ್ರೆ ಡಿಮಾರ್ಟ್ ಅವರು ಒಂದು ಸ್ಟೋರ್ ಅನ್ನ ಓಪನ್ ಮಾಡಿ ಅದನ್ನ ಚೆನ್ನಾಗಿ ನೆಟ್ ಪ್ರಾಫಿಟ್ ತಂದು ಬಂದಿರುವಂತ ಲಾಭದಲ್ಲೇನೆ ಇನ್ನೊಂದು ಸ್ಟೋರ್ ಅನ್ನ ಓಪನ್ ಮಾಡಿದ್ರು, ಮತ್ತೆ ಸ್ಟೋರ್ ಗಳನ್ನ ಓಪನ್ ಮಾಡ್ತಾ ಮಾಡ್ತಾ ಇವತ್ತು ಭಾರತದಾದ್ಯಂತ ಎಲ್ಲಾ ಕಡೆ ಅವ್ರ ಸ್ಟೋರ್ಗಳಿದಾವೆ. ಈ ರೀತಿಯಾಗಿ ಡೆಟ್ ಪರ್ಸೆಂಟೇಜ್ ನಿಮ್ಮ ಹತ್ರ ಏನಾದ್ರೂ ಜಾಸ್ತಿ ಇತ್ತಂತಂದ್ರೆ ಯು ವಿಲ್ ಸ್ಟ್ರಗಲ್ ಅ ಲಾಟ್ ಇನ್ ದ ಬಿಸ್ನೆಸ್. ಅದಕ್ಕೋಸ್ಕರ ಡೆಟ್ ಪರ್ಸೆಂಟೇಜ್ ಹ್ಯಾಸ್ ಟು ಬಿ ವೆರಿ ಮೈನ್ಯೂಟ್. ನೆಕ್ಸ್ಟ್ ಏನ್ ನೋಡ್ಬೇಕಾಗತ್ತ ಅಂತಂದ್ರೆ ROC ರೇಷಿಯೋ ಅಂತ ಬರುತ್ತೆ. ROC ರೇಷಿಯೋ ಅಂತಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ ಅಂತಂದ್ರೆ, ಸೊ ಕಂಪ್ನಿನಲ್ಲಿ ಚೆನ್ನಾಗಿ ಸೇಲ್ಸ್ ಆಗ್ತಾ ಇದೆ, ನೆಟ್ ಪ್ರಾಫಿಟ್ ಬರ್ತಾ ಇದೆ, ಪ್ಲಸ್ ಸಾಲನೂ ಕಮ್ಮಿ ಇದೆ, ಸೊ ಕಂಪ್ನಿನಲ್ಲಿ ಚೆನ್ನಾಗಿ ದುಡ್ಡಿದೆ. ಸೊ ಎಕ್ಸ್ಟ್ರಾ ಏನ್ ದುಡ್ಡು ಉಳಿದಿರತ್ತಲ್ಲ, ಆ ದುಡ್ಡನ್ನ ನೀವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡನ್ನ ಎಷ್ಟು ಇಫೆಕ್ಟಿವ್ ಆಗಿ ನೀವು ಯುಟಿಲೈಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ROC ಅನ್ನೋ ಒಂದು ರೇಷಿಯೋ ಮೂಲಕ ಕಂಡುಹಿಡಿತಾರೆ. ಈ ಪರ್ಸೆಂಟೇಜ್ ಒಂದು 15% ಇದ್ರೆ ತುಂಬಾ ಒಳ್ಳೇದು. ಇದನ್ನ ಎಲ್ಲಿ ಚೆಕ್ ಮಾಡೋದು ಅಂತಂದ್ರೆ, ಇದೇ ಸ್ಕ್ರೀನರ್ ಅಪ್ಲಿಕೇಶನ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ROC ರೇಷಿಯೋ ಬಂದ್ಬಿಟ್ಟು 9% ಇದೆ. ಇದು ಸ್ವಲ್ಪ ಕಮ್ಮಿ ಇದೆ, ಯಾಕಂತಂದ್ರೆ ಇದು ಹೆಚ್ಚು ಕ್ಯಾಪಿಟಲ್ ಅನ್ನ ಹಾಕಿ ಬಿಸ್ನೆಸ್ ಅನ್ನ ನಡೆಸುವಂತ ಕಂಪನಿ. ಅದಕ್ಕೋಸ್ಕರ ಇವರ ROC ರೇಷಿಯೋ ಸ್ವಲ್ಪ ಕಮ್ಮಿ ಇದೆ. ಇದನ್ನೇ ನೀವು TCS ಹಾಕಿದಾಗ ಇವರ ROC ಬಂದ್ಬಿಟ್ಟು 64% ಇದೆ. ಸೊ TCS ಕಂಪನಿ ಹೆಚ್ಚು ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸಿನ್ಸ್ ಇಟ್ ಇಸ್ ಅ ಸಾಫ್ಟ್ವೇರ್ ಕಂಪನಿ, ಇವ್ರಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗು, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ಸ್ ಇದೆಲ್ಲ ಬೇಕಾಗಿಲ್ಲ. ಒಂದು ಸಣ್ಣ ಆಫೀಸು, ಸೊ ಹೈಲಿ ಟ್ಯಾಲೆಂಟೆಡ್ ಎಂಪ್ಲಾಯೀಸ್. ಇನ್ನು ಇತ್ತೀಚಿನ ದಿನಗಳಲ್ಲಿ ಸುಮಾರು ಕೆಲಸಗಳೆಲ್ಲ ಆನ್ಲೈನ್ ಅಲ್ಲಿ ನಡೀತಾ ಇದೆ, ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ. ಇವ್ರಿಗೆ ಅಂತ ಹೆವಿ ಇನ್ವೆಸ್ಟ್ಮೆಂಟ್ ಏನ್ ಬೇಕಾಗಿಲ್ಲ. ಅದಕ್ಕೋಸ್ಕರ ಇವರ ROC ರೇಷಿಯೋ, ROC ಪರ್ಸೆಂಟೇಜ್ ಇವ್ರದ್ದು ಜಾಸ್ತಿ ಇದೆ ಇಫ್ ಯು ಕಂಪೇರ್ ವಿತ್ ದ ರಿಲಯನ್ಸ್. ಈ ROC ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಒಳ್ಳೇದು. ನೆಕ್ಸ್ಟ್ ನಾವೇನ್ ನೋಡ್ಬೇಕಾಗತ್ತಂತಂದ್ರೆ EPS ರೇಷಿಯೋ, ಅರ್ನಿಂಗ್ ಪರ್ ಶೇರ್ ಅಂತ ಕರೀತಾರೆ. ಪ್ರತಿ ಶೇರ್ ಇಂದ ಕಂಪ್ನಿಗೆ ಎಷ್ಟು ಲಾಭ ಆಗ್ತಿದೆ, ಎಷ್ಟು ಅರ್ನಿಂಗ್ ಆಗ್ತಿದೆ ಅನ್ನೋದನ್ನ ಈ EPS ರೇಷಿಯೋ ತೋರಿಸುತ್ತೆ. ನೀವೇನ್ ಇದನ್ನ ಕ್ಯಾಲ್ಕುಲೇಟ್ ಮಾಡೋದೇನ್ ಬೇಕಾಗಿಲ್ಲ, ಆಲ್ರೆಡಿ ಈ ಸ್ಕ್ರೀನರ್ ಅಪ್ಲಿಕೇಶನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿಟ್ಟಿರ್ತಾರೆ. ಇದನ್ನ ನೀವು ಜಸ್ಟ್ ಚೆಕ್ ಮಾಡಿದ್ರೆ ಸಾಕು. ಸೊ ಈ ಸ್ಕ್ರೀನರ್ ಅಪ್ಲಿಕೇಶನ್ ಅಲ್ಲಿ ಇಲ್ಲಿ EPS ರೇಷಿಯೋ ಅಂತ ಸಿಗುತ್ತೆ. ಸೊ ಈ ಕಂಪ್ನಿ ಬಂದ್ಬಿಟ್ಟು 48, 50, 61, 66. ಸೊ ಈ ರೀತಿ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಿದೆ. ಈ ಪರ್ಸೆಂಟೇಜ್ ಇದೆಯಲ್ಲ, ಇದು ಕನ್ಸಿಸ್ಟೆಂಟ್ ಆಗಿ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಿರ್ಬೇಕು. ಆ ತರ ಶೇರ್ಸ್ ಗಳಲ್ಲಿ ನೀವು ಹೂಡಿಕೆ ಮಾಡಬೇಕು. ನೆಕ್ಸ್ಟ್ ಏನ್ ನೋಡ್ಬೇಕಾಗತ್ತ ಅಂತಂದ್ರೆ ಪಾಸಿಟಿವ್ ಆಪರೇಷನ್ ಕ್ಯಾಶ್ ಫ್ಲೋ ಅಂತಂದ್ರೆ, ಸೊ ಒಂದು ಬಿಸ್ನೆಸ್ ಇದೆ ಅಂತಂದ್ರೆ ಒಂದ್ ತಿಂಗಳು ಸ್ಲೋ ಡೌನ್ ಇರುತ್ತೆ, ಮತ್ತೊಂದ್ ತಿಂಗಳು ನಾರ್ಮಲೈಸ್ ಇರುತ್ತೆ, ಮತ್ತೊಂದ್ ತಿಂಗಳು ಪ್ರಾಫಿಟ್ ಆಗುತ್ತೆ. ಈ ರೀತಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಸೊ ಈ ಕಂಪ್ನಿ ನಡೆಸೋರು ಯಾವಾಗಿದ್ರು ಕೂಡ ಸೊ ಒಂದಿಷ್ಟು ಎಕ್ಸ್ಟ್ರಾ ಕ್ಯಾಶ್ ಅನ್ನ ಯಾವಾಗಿದ್ರು ತೆಗೆದಿಟ್ಕೊಂಡಿರ್ಬೇಕು. ಯಾಕಂತಂದ್ರೆ ಒಂದ್ ತಿಂಗಳು ಏನಾದ್ರು ಬಿಸ್ನೆಸ್ ನಡೆದಿಲ್ಲ ಅಂದ್ರೂ ಕೂಡ ಫಿಕ್ಸ್ಡ್ ಎಕ್ಸ್ಪೆನ್ಸ್ ಇರುತ್ತೆ, ಎಂಪ್ಲಾಯಿ ಸ್ಯಾಲರಿ ಇರುತ್ತೆ, ರೆಂಟ್ ಇರುತ್ತೆ, ಅದರ್ ಎಕ್ಸ್ಪೆನ್ಸ್ ಇರುತ್ತೆ, ಮಷಿನರೀಸ್ ನೋಡ್ಕೋಬೇಕಾಗಿರುತ್ತೆ. ಇವೆಲ್ಲವನ್ನ ಮ್ಯಾನೇಜ್ ಮಾಡೋದಕ್ಕೆ ಎಕ್ಸ್ಟ್ರಾ ಸಮ್ ಕ್ಯಾಶ್ ಅನ್ನ ಕಂಪ್ನಿ ಯಾವಾಗಿದ್ರು ತೆಗೆದಿಟ್ಕೊಂಡಿರ್ಬೇಕು. ಫಾರ್ ದಟ್ ವಿ ಕಾಲ್ ಇಟ್ ಆಸ್ ಅ ಪಾಸಿಟಿವ್ ಆಪರೇಷನ್ ಕ್ಯಾಶ್ ಫ್ಲೋ. ಈ ದುಡ್ಡನ್ನ ಎಷ್ಟು ಜಾಸ್ತಿ ಇಟ್ಟಿರ್ತಾರೆ ಅಷ್ಟು ಒಳ್ಳೇದು. ರಿಲಯನ್ಸ್ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಸ್ಕ್ರೀನರ್ ಅಪ್ಲಿಕೇಶನ್ ಅಲ್ಲಿ ಕ್ಯಾಶ್ ಫ್ಲೋ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಕ್ಯಾಶ್ ಫ್ರಮ್ ಆಪರೇಷನ್ ಆಕ್ಟಿವಿಟಿ ಅಂತ ಇದೆ. 2014ರಿಂದ ಇವರು ಈ ಅಮೌಂಟ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. 43,000ದಿಂದ 1,58,000ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಈ ದುಡ್ಡನ್ನ ಎಷ್ಟು ಕಂಪ್ನಿ ಇಟ್ಕೊಂಡಿರುತ್ತೆ ಅಷ್ಟು ಒಳ್ಳೇದು. ಯಾಕಂತಂದ್ರೆ ಒಂದ್ ತಿಂಗಳು ಏನಾದ್ರು ಬಿಸ್ನೆಸ್ ನಡೆದಿಲ್ಲ ಅಂದ್ರೂ ಕೂಡ ಇವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಈ ದುಡ್ಡಿಂದ ಆ ಮಂತ್ ಅನ್ನ ದೇ ಕ್ಯಾನ್ ಆರಾಮ್ಸೆ ಮ್ಯಾನೇಜ್. ನೆಕ್ಸ್ಟ್ ನಾವೇನ್ ನೋಡ್ಬೇಕಾಗತ್ತೆ ಅಂತಂದ್ರೆ ಡೆಟರ್ಸ್ ಡೇ ಅಂತ ಕರೀತಾರೆ. ಡೆಟರ್ಸ್ ಡೇ ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಒಳ್ಳೇದು. ಡೆಟರ್ಸ್ ಡೇ ಅಂತಂದ್ರೆ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವು ಟಿವಿ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ಕಂಪನಿ ಅಂತ ಇಟ್ಕೊಳ್ಳಿ, ಬಲ್ಕ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತೀರಾ. ಸೊ ನಿಮ್ಮ ಟಿವಿಯನ್ನ ಇನ್ನೊಬ್ಬ ಯಾವ ಡಿಸ್ಟ್ರಿಬ್ಯೂಟರ್ ಅಥವಾ ಡೀಲರ್ಗೆ ಸೆಲ್ ಮಾಡ್ತಾ ಇರ್ತೀರಾ. ಸೊ ಆ ಡಿಸ್ಟ್ರಿಬ್ಯೂಟರ್ ಅಥವಾ ಡೀಲರ್ ಬಲ್ಕ್ ಆಗಿ ಟಿವಿಗಳನ್ನ ನಿಮ್ಮಿಂದ ಪರ್ಚೇಸ್ ಮಾಡ್ತಾನೆ. ಪರ್ಚೇಸ್ ಮಾಡಿದಾಗ ಅವನಿಗೆ ಒಂದೇ ಶಾರ್ಟ್ ಅಲ್ಲಿ ಎಲ್ಲ ಪೇಮೆಂಟ್ ಅನ್ನ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಅವನು ಸ್ವಲ್ಪ ಟೈಮ್ ಅನ್ನ ತಗೊಂಡಿರ್ತಾನೆ, ಒಂದು 15 ದಿನ 20 ದಿನ ಟೈಮ್ ತಗೊಂಡಿರ್ತಾನೆ ಪೇಮೆಂಟ್ ಮಾಡೋದಕ್ಕೆ. ಸೊ ಈ 15-20 ದಿನದೊಳಗಡೆ ಅವನು ನಿಮ್ಗೆ ಎಲ್ಲಾ ಪೇಮೆಂಟ್ ಅನ್ನ ಮಾಡಬೇಕು. ಸೊ ಒಂದು ವೇಳೆ ಅವ್ನ ಪೇಮೆಂಟ್ ಅನ್ನ ಯಾವ ರೀತಿ ಡಿಲೇ ಮಾಡ್ತಾ ಹೋಗ್ತಾನೆ, ಅವಾಗ ನಿಮ್ಮ ಹತ್ರ ಕ್ಯಾಶ್ ಓಡಾಡೋದೆಲ್ಲ ಕಮ್ಮಿ ಆಗ್ತಾ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ಈ ಡೆಟರ್ಸ್ ಡೇ ಇರುತ್ತಲ್ಲ, ಇದು ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಒಳ್ಳೇದು. ಸೊ ರಿಲಯನ್ಸ್ಗೆ ಡೆಟರ್ಸ್ ಡೇ ಬಂದ್ಬಿಟ್ಟು 8 ದಿನ ಇದೆ, 5 ದಿನ ಇದೆ. ಸೊ ಇತ್ತೀಚೆಗೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಈ ನಂಬರ್ಸ್ ಈ ರೀತಿ ಇನ್ಕ್ರೀಸ್ ಆಗಬಾರ್ದು, ಕಮ್ಮಿ ಆಗ್ತಾ ಇರಬೇಕು. ಪೇಮೆಂಟ್ಗಳು ಬೇಗ ಬೇಗ ಕಲೆಕ್ಷನ್ಸ್ ಆಗ್ತಿರಬೇಕು. ಅಂದಾಗ ಮಾತ್ರ ಕಂಪ್ನಿ ಹತ್ರ ಕ್ಯಾಶ್ ಬರುತ್ತೆ. ನೆಕ್ಸ್ಟ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಗ್ರೋ ಆಗೋದಕ್ಕೆ,
ಅವಕಾಶ ಸಿಗುತ್ತೆ. ನೆಕ್ಸ್ಟ್ ನಾವೇನ್ ನೋಡ್ಬೇಕಾಗತ್ತೆ ಅಂತಂದ್ರೆ ಇನ್ವೆಂಟರಿ ಡೇಸ್ ಅಂತ ಕರೀತಾರೆ. ಇನ್ವೆಂಟರಿ ಡೇಸ್ ಅಂತಂದ್ರೆ ನಿಮ್ಮ ಹತ್ರ ಒಂದು ಗ್ರಾಸರಿ ಸ್ಟೋರ್ಸ್ ಇದೆ, ಬೇಗ ಬೇಗ ನೀವು ವಸ್ತುಗಳನ್ನ ತಂದು ಹಾಕ್ತಾ ಇರಬೇಕು, ಬೇಗ ಬೇಗ ಖಾಲಿ ಆಗ್ತಾ ಇರಬೇಕು, ಚರ್ನಿಂಗ್ ಆಗ್ತಾ ಇರಬೇಕು, ರೊಟೇಷನ್ ಆಗ್ತಾ ಇರಬೇಕು. ಅಂದಾಗ ಮಾತ್ರ ಬಿಸ್ನೆಸ್ ಫರ್ದರ್ ನಡೀತಾ ಹೋಗುತ್ತೆ. ಈ ಇನ್ವೆಂಟರಿ ಡೇಸ್ ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಒಳ್ಳೇದು. ಒಂದೊಂದು ಬಿಸ್ನೆಸ್ ಅಲ್ಲಿ ಒಂದೊಂದು ರೀತಿ ಇರುತ್ತೆ. ಸ್ನೇಹಿತರೆ, ಒಂದ್ ಶೇರ್ ನ ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ನಾವ್ ಏನೇನು ನೋಡಿದ್ವಿ, ಪ್ರಮೋಟರ್ಸ್ ಹೋಲ್ಡಿಂಗು, FIs, DIs, ಆಮೇಲೆ ಸೇಲ್ಸ್, ನೆಟ್ ಪ್ರಾಫಿಟ್, ಡೆಟ್ ಟು ಇಕ್ವಿಟಿ ರೇಷಿಯೋ, ROC ರೇಷಿಯೋ, EPS ರೇಷಿಯೋ, ಪಾಸಿಟಿವ್ ಆಪರೇಷನ್ ಕ್ಯಾಶ್ ಫ್ಲೋ, ಡೆಟರ್ಸ್ ಡೇ, ಇನ್ವೆಂಟರಿ ಡೇ, ಇವೆಲ್ಲವನ್ನ ನೋಡಿದ್ವಿ. ಇವೆಲ್ಲವೂ ಚೆನ್ನಾಗಿದೆ ಅಂದ ತಕ್ಷಣ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದಾ? ಇಲ್ಲ. ಕೊನೆಯದಾಗಿ ನಾವು ಮತ್ತೇನ್ ನೋಡ್ಬೇಕಾಗತ್ತೆ ಅಂತಂದ್ರೆ ಪಿ ಅಂತ ಒಂದು ರೇಷಿಯೋ ಬರುತ್ತೆ. ಪಿ ರೇಷಿಯೋ ಅಂತಂದ್ರೆ ಸೊ ನಾವು ಯಾವ್ದಾದ್ರು ಒಂದು ವಸ್ತುವನ್ನ ತಗೊಳ್ಳುವಾಗ ಸ್ವಲ್ಪ ಬಾರ್ಗೇನಿಂಗ್ ಮಾಡ್ತೀವಿ, ಚೌಕಾಸಿ ಮಾಡ್ತೀವಿ. ಸೊ ಈ ವಸ್ತುಗೆ ಈ ಪ್ರೈಸ್ ಅನ್ನ ಕೊಟ್ರೆ ವರ್ತಾ, ತುಂಬಾ ಕಾಸ್ಟ್ಲಿ ಆಗತ್ತಾ, ಡಿಸ್ಕೌಂಟ್ ಆಗತ್ತಾ, ರೀಸನೇಬಲ್ ಆಗತ್ತಾ ಅಂತ ನಾವು ಚೆಕ್ ಮಾಡ್ತೀವಿ. ಸೊ ನಾನು ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ ಮನೆಯಲ್ಲಿ ನಿಮ್ಮನ್ನ ತರಕಾರಿ ತರೋದಕ್ಕೆ ನಿಮ್ಮನ್ನ ಮಾರ್ಕೆಟಿಗೆ ಕಳ್ಸಿರ್ತಾರೆ, ಈರುಳ್ಳಿ ತರ ಕಳ್ಸಿರ್ತಾರೆ. ಈರುಳ್ಳಿ ತರ ಕರೆಸಿದಾಗ ಸೊ ಈರುಳ್ಳಿ ಒಬ್ಬನ ಹತ್ರ ಹೋಗಿ ಕೇಳ್ತೀರಾ, ಈರುಳ್ಳಿ 50 ರೂಪಾಯಿ ಕೆಜಿ ಇದೆ ಅಂತ ಹೇಳ್ತಾನೆ. ಸೊ ಅವಾಗ ನಿಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ, ಓ ಇವನ್ ಹೇಳ್ತಾ ಇರೋದು ತುಂಬಾ ಕಾಸ್ಟ್ಲಿ ಇದೆಯೋ, ಡಿಸ್ಕೌಂಟ್ ಇದೆಯೋ, ಅಥವಾ ರೀಸನೇಬಲ್ ಇದೆಯೋ ಅಂತ ಹೇಳಿ ನೀವೇನ್ ಮಾಡ್ತೀರಾ, ಪಕ್ಕದಲ್ಲಿ ಇನ್ನೊಬ್ಬನ ಹತ್ರ ಹೋಗ್ಬಿಟ್ಟು ಸೊ ಚೆಕ್ ಮಾಡ್ತೀರಾ, ಕೇಳ್ತೀರಾ ಏನ್ ಪ್ರೈಸ್ ನಡೀತಾ ಇದೆಯಪ್ಪ ಈರುಳ್ಳಿ ಅಂತೇಳಿ. ಅವನು ಕೂಡ 50 ರೂಪಾಯಿ ಕೆಜಿನೇ ಈರುಳ್ಳಿ ನಡೀತಾ ಇದೆ ಅಂತಂದಾಗ ಎಸ್, ಮಾರ್ಕೆಟ್ ನಲ್ಲಿ ಇದೇ ಪ್ರೈಸ್ ನಡೀತಾ ಇದೆ ಅಂತ ನೀವು ಸೊ ಒಂದು ಅಂದಾಜಿಗೆ ಬರ್ತೀರಾ. ಅದೇ ರೀತಿ ಶೇರ್ಸ್ ಗಳನ್ನ ನಾವು ಸೊ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಈ ಶೇರ್ ಕಾಸ್ಟ್ಲಿ ಇದೆಯೋ, ಡಿಸ್ಕೌಂಟ್ ಅಲ್ಲಿ ಇದೆಯೋ, ಅಥವಾ ರೀಸನೇಬಲ್ ಇದೆಯೋ ಅಂತ ಚೆಕ್ ಮಾಡೋದಕ್ಕೆ ಪಿ ಅನ್ನೋ ಒಂದು ರೇಷಿಯೋನ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ನಾವು ಯಾವ ರೀತಿ ಚೆಕ್ ಮಾಡಬಹುದು ಅಂತಂದ್ರೆ ಕಾಂಪಿಟೇಟರ್ಸ್ ಅನ್ನ ನೋಡ್ಕೊಂಡು ನಾವು ಚೆಕ್ ಮಾಡ್ಕೋಬಹುದು. ಈಗ ಬ್ಯಾಂಕಿಂಗ್ ಶೇರ್ಸ್ ಅಲ್ಲಿ ನೀವು ಹೂಡಿಕೆ ಮಾಡ್ತಾ ಇದ್ರೆ, HDFC ಬ್ಯಾಂಕ್ ಅಲ್ಲಿ ನೀವು ಹೂಡಿಕೆ ಮಾಡ್ತಾ ಇದಾರೆ ಅಂತಂದ್ರೆ ICICI ಬ್ಯಾಂಕ್ ಅನ್ನ ಪಿನು ಕೂಡ ನೀವು ನೋಡ್ಬೇಕಾಗತ್ತೆ. ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ನೀವು ಹಾಕ್ತಾ ಇದ್ದೀರಾ ಅಂತಂದ್ರೆ ಇನ್ಫೋಸಿಸ್, HCL ಟೆಕ್ನಾಲಜಿ, TCS, ಈ ಕಂಪ್ನಿಗಳ ಪಿ ರೇಷನ್ ನೀವು ನೋಡ್ಬೇಕಾಗತ್ತೆ. ಈಗ ಒಂದು ಉದಾಹರಣೆ ಮೂಲಕ ನಿಮ್ಗೆ ಸ್ಕ್ರೀನರ್ ಅಪ್ಲಿಕೇಶನ್ ಅಲ್ಲಿ ತೋರಿಸ್ತೀನಿ. ನೀವು ಟೈಪ್ ಮಾಡಬೇಕು HDFC ಬ್ಯಾಂಕ್ ಅಂತೇಳಿ, ಒಂಚೂರು ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ಮ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಪಿ ರೇಷಿಯೋ ಅಂತ ಸಿಗುತ್ತೆ. ಇಲ್ಲಿ ಮಿಡನ್ ಪಿ ಅಂತ ಕರೀತಾರೆ. ಮಿಡನ್ ಪಿ ಅಂತಂದ್ರೆ ಹಿಸ್ಟೋರಿಕಲಿ ಸೊ ಈ ಸ್ಟಾಕ್ ಯಾವಾಗ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ ಅಲ್ಲಿಂದ ಏನ್ ಹೈ ಹೋಗಿದೆ, ಏನ್ ಲೋ ಬಂದಿದೆ, ಇದೆಲ್ಲವನ್ನ ಸೇರಿಸ್ಬಿಟ್ಟು ಆವರೇಜ್ ಮಾಡಿರ್ತಾರೆ. ಅದಕ್ಕೆ ವಿ ಕಾಲ್ ಇಟ್ as ಮಿಡನ್ ಪಿ ಅಂತ ಕರೀತಾರೆ. 26 ಇದೆ. ಈ ಕರೆಂಟ್ ಪಿ ಬಂದ್ಬಿಟ್ಟು ಸೊ 22 ಇದೆ. ನೀವೇನಾದ್ರೂ ಸದ್ಯಕ್ಕೆ HDFC ಬ್ಯಾಂಕ್ ಅನ್ನ ಬೈ ಮಾಡಿದ್ರೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಬೈ ಮಾಡ್ದಂಗೆ ಅಂತ ಅರ್ಥ. ಈ ಪ್ರೈಸ್ ಗಿಂತ ಕೆಳಗಡೆ ನೀವು ಬೈ ಮಾಡಿದ್ರೆ ಡಿಸ್ಕೌಂಟೆಡ್ ಅಲ್ಲಿ ಬೈ ಮಾಡ್ದಂಗೆ ಅಂತ ಅರ್ಥ. ಈ ಪ್ರೈಸ್ ಗಿಂತ ನೀವೇನಾದ್ರೂ ಹೈ ಬೈ ಮಾಡಿದ್ರೆ ಎಕ್ಸ್ಪೆನ್ಸಿವ್ ಬೈ ಮಾಡ್ದಂಗೆ ಅಂತ ಅರ್ಥ. ಈಗ ICICI ಬ್ಯಾಂಕ್ ಅನ್ನು ಚೆಕ್ ಮಾಡೋಣ, ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ICICI ಬ್ಯಾಂಕ್ ಬಂದ್ಬಿಟ್ಟು ಇದರ ಮಿಡನ್ ಪಿ ಬಂದ್ಬಿಟ್ಟು 19 ಇದೆ, ಇದರ ಕರೆಂಟ್ ಪಿ ಬಂದ್ಬಿಟ್ಟು 20 ಇದೆ. ಆಲ್ಮೋಸ್ಟ್ ಅಲ್ಲಿ HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್ ಎರಡು ಒಂದೇ ರೇಂಜ್ ಅಲ್ಲಿ ಓಡ್ತಾ ಇದ್ದಾವೆ. ಆದ್ರೆ ಸದ್ಯಕ್ಕೆ ನೀವೇನಾದ್ರೂ ICICI ಬ್ಯಾಂಕ್ ಅನ್ನ ಬೈ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಲೆವೆಲ್ ಬೈ ಮಾಡ್ದಂಗ ಆಗುತ್ತೆ. ಇದೇನಾದ್ರೂ ಸ್ವಲ್ಪ ಒಂದು 14, ಒಂದು 15 ರೇಂಜ್ಗೆ ಏನಾದ್ರೂ ಬಂದ್ರೆ ನಿಮ್ಗೊಂದು ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಇದು ಸಿಗುತ್ತೆ. ಮಾರ್ಕೆಟ್ ಕರೆಕ್ಷನ್ಸ್ ಆದಾಗ ಕೆಳಗೆ ಬಂದೇ ಬರುತ್ತೆ, ಅಲ್ಲಿವರೆಗೂ ನೀವು ವೇಟ್ ಮಾಡ್ಬೇಕಾಗತ್ತೆ. ಈ ರೀತಿ ಸ್ಟಾಕ್ಸ್ ಗಳ ಎಕ್ಸ್ಪೆನ್ಸಿವ್ ಇದೆಯೋ, ರೀಸನೇಬಲ್ ಇದೆಯೋ, ಅಥವಾ ಕಾಸ್ಟ್ಲಿ ಇದೆಯೋ ಅಂತ ಹೇಳಿ ಈ ಪಿ ಅನ್ನೋ ಒಂದು ರೇಷಿಯೋ ಮೂಲಕ ನೀವು ಸ್ಟಾಕ್ಸ್ ಅನ್ನ ಚೆಕ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಸ್ಟಾಕ್ಸ್ ಗಳನ್ನ ಫಿನಾನ್ಷಿಯಲ್ ರೇಷಿಯೋಸ್ ಅನ್ನ ಇಟ್ಕೊಂಡು ಯಾವ ರೀತಿ ಶಾರ್ಟ್ ಲಿಸ್ಟ್ ಮಾಡಬಹುದು ಅನ್ನೋದನ್ನ ನೋಡಿದ್ವಿ. ಮೊದಲನೇದಾಗಿ ಪ್ರಮೋಟರ್ಸ್ ಹೋಲ್ಡಿಂಗ್, FIs ಹೋಲ್ಡಿಂಗ್, DIs ಹೋಲ್ಡಿಂಗ್, ರೆವೆನ್ಯೂ ಗ್ರೋತ್, ನೆಟ್ ಪ್ರಾಫಿಟ್, ROC ರೇಷಿಯೋ, ಡೆಟ್ ಟು ಇಕ್ವಿಟಿ ರೇಷಿಯೋ, EPS ರೇಷಿಯೋ, ಪಿ ರೇಷಿಯೋ, ಪಾಸಿಟಿವ್ ಆಪರೇಷನ್ ಕ್ಯಾಶ್ ಫ್ಲೋ, ಡೆಟರ್ಸ್ ಡೇ, ಇನ್ವೆಂಟರಿ ಡೇ, ಈ ಎಲ್ಲಾ ಪಾಯಿಂಟ್ ಗಳನ್ನ ಇಟ್ಕೊಂಡ್ಬಿಟ್ಟು ಸ್ಟಾಕ್ಸ್ ಅನ್ನ ಯಾವ ರೀತಿ ಶಾರ್ಟ್ ಲಿಸ್ಟ್ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡ್ವಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಸ್ಕ್ರೀನರ್ ಅಪ್ಲಿಕೇಶನ್ ಮೂಲಕ ಹೈ ಕ್ವಾಲಿಟಿ ಸ್ಟಾಕ್ಸ್ ಗಳನ್ನ ಯಾವ ರೀತಿ ಐಡೆಂಟಿಫೈ ಮಾಡಬಹುದು ಅನ್ನೋದನ್ನ 1 by 1 ತಿಳ್ಕೊಂಡ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಅಬೌಟ್ ಇನ್ವೆಸ್ಟ್ಮೆಂಟ್, ಯು ಕ್ಯಾನ್ ಎಕ್ಸ್ಪ್ಲೋರ್ ಮೈ ಆನ್ಲೈನ್ ಕೋರ್ಸ್. ಥ್ಯಾಂಕ್ ಯು ಸೊ ಮಚ್.